ನಮಸ್ಕಾರ. ಎಐ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ 1 ವರ್ಷದ ಪ್ರಗತಿ ಮತ್ತು ಪ್ರಯೋಜನ ಯೋಜನೆ ಬಿಡುಗಡೆ. ವಾರ್ಧಾ, ಮಹಾರಾಷ್ಟ್ರದಲ್ಲಿ ವಿಶ್ವಕರ್ಮ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಆಚಾರ್ಯ ಚಾಣಕ್ಯ ಕೌಶಲ್ಯ ವಿಕಾಸ ಸ್ಕೀಮ್ ಮತ್ತು ಪುಣ್ಯ ಸ್ಟೋರ್, ಆಯಿಲ್ ಬಾಯ್, ಓಲ್ಕರ್ ವುಮೆನ್ ಸ್ಟಾರ್ಟರ್ ಸ್ಕೀಮ್ ಹೂವೆ ಚಾಲನೆ ನೀಡಿದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಸರಿಸುಮಾರು 80,000 ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ 14,000 ಅಪ್ಲಿಕೇಶನ್ ಏನಿದೆ ಅಪ್ರೂವ್ಡ್ ಆಗಿ ಬಂದಿದೆ. ಅದರಲ್ಲಿ ಸರಿಸುಮಾರು 7,000 ಶಿಬಿರಾರ್ಥಿಗಳಿಗೆ ತರಬೇತಿ ಮುಗಿದಿದೆ. ಅದರಲ್ಲಿ ಎಲ್ಲರಿಗೂ ಏನಿದೆ ಅಂದರೆ ಸ್ಟೈಫಂಡು ಬಂದಿದೆ. ಆಮೇಲೆ ಏನಿದೆ ಅಂದರೆ ಹಂತವಾಗಿ ಲೋನ್ಗಳು ಸ್ಯಾಂಕ್ಷನ್ ಆಗ್ತಾ ಇದ್ದಾವೆ. ವಿವಿಧ ಬ್ಯಾಂಕ್ಗಳಲ್ಲಿ ಕೆನರಾ ಬ್ಯಾಂಕ್ ಆಗ್ಬೋದು, ಯೂನಿಯನ್ ಬ್ಯಾಂಕ್ ಆಗ್ಬೋದು, ಬರೋಡಾ ಬ್ಯಾಂಕ್ ಆಗ್ಬೋದು, ಎಲ್ಲ ಬ್ಯಾಂಕಲ್ಲಿ ಏನಿದೆ 1 ಲಕ್ಷ ರೂಪಾಯಿ ಲೋನ್ ಎಲ್ಲರಿಗೂ ಸಿಗ್ತಾ ಇದೆ. ಈ ಒಂದು ಯೋಜನೆ ಭಾಳ ಒಳ್ಳೆಯ ಯೋಜನೆ ಆಗಿದೆ. ಇದು ನಮ್ಮ ತರಬೇತಿ ಕೇಂದ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ 7 ಜಾಬ್ ರೋಲಿಗೆ ನಾವು ತರಬೇತಿ ನೀಡ್ತಾ ಇದ್ದೀವಿ. ಮೊದಲನೇದಾಗಿ ಟೈಲರ್ ಆಗ್ಬೋದು, ಆಮೇಲೆ ಮೇಷನ್ ಆಗ್ಬೋದು, ಕಾರ್ಪೆಂಟರ್ ಆಗ್ಬೋದು, ಬಾಸ್ಕೆಟ್ ಮೇಕರ್ ಆಗ್ಬೋದು, ಬಾರ್ಬರ್ ಆಗ್ಬೋದು. ಇದೇ ರೀತಿ ಏನಿದೆ ಅಂದರೆ 7 ತರಬೇತಿದು ನಾವು ತರಬೇತಿ ನೀಡ್ತಾ ಇದ್ದೀವಿ. ಈ ತರಬೇತಿ ಏನಿದೆ ಅಂತ ಹೇಳಿದ್ರೆ 5 ದಿನದ್ದು 40 ಗಂಟೆ ಕಾಲ ತರಬೇತಿ ಇದು ಆಗಿರುತ್ತೆ. ಇದು ಈ ತರಬೇತಿಯಲ್ಲಿ ಕೌಶಲ್ಯ ತರಬೇತಿಯೊಂದಿಗೆ ನಾವು ಅವರಿಗೆ ಯಾವ ರೀತಿ ಕಮ್ಯುನಿಕೇಷನ್ ಮಾಡಬೇಕು ಕಸ್ಟಮರ್ ಜೊತೆಗೆ, ಆಮೇಲೆ ಕಾಮರ್ಸ್ ಯಾವ ರೀತಿ ಮಾಡಬೇಕು, ಸೋಷಿಯಲ್ ಮೀಡಿಯಾ ಯಾವ ರೀತಿ ಉಪಯೋಗ ಮಾಡಬೇಕು, ಅವೆಲ್ಲ ಏನಿದೆ ಅಂದರೆ ತರಬೇತಿ ಕೊಡ್ತೀವಿ. ಮತ್ತು ಆಧುನೀಕರಣವಾಗಿ ಏನಿದೆ ಅಂದರೆ ಅವರು ಉಪಕರಣಗಳು ಯಾವುದು ಬಳಸ್ತಾ ಇದ್ದಾರೆ ಅವರೀಗ ಪರ್ಟಿಕ್ಯುಲರ್ ಟ್ರೇಡಿಗೆ, ಅದರಲ್ಲಿ ಅಡ್ವಾನ್ಸ್ ಆಗಿ ಉಪಯೋಗ ಮಾಡುವಂಥದ್ದು ಆಧುನೀಕರಣ ಉಪಕರಣಗಳ ಬಗ್ಗೆ ನಾವು ಅವರಿಗೆ ಮಾಹಿತಿ ಕೊಡ್ತೀವಿ. ಇದು ಒಂದು ಸತತವಾಗಿ ಒಳ್ಳೆಯ ರೀತಿಯಿಂದ ಒಂದು ನಡೆಯುವಂಥ ಒಂದು ಪ್ರೋಗ್ರಾಮ್. ಇಡೀ ಭಾರತಾದ್ಯಂತ ಏನಿದೆ ಅಂದರೆ ಈ ಪ್ರೋಗ್ರಾಮ್ ಒಳ್ಳೆಯ ಒಂದು ಯಶಸ್ವಿಯಾಗಿ ನಡೀತಾ ಇದೆ. ಅದೇ ರೀತಿ ನಮ್ಮ ಈ ದಿನ ಏನಿದೆ ಅಂತ ಹೇಳಿದ್ರೆ ಶಿವಮೊಗ್ಗ ನಗರದಲ್ಲಿ ನಾವು 20ನೇ ಸೆಪ್ಟೆಂಬರಿಗೆ ಈ ಒಂದು ಯೋಜನೆ ಅನುಷ್ಠಾನಗೊಂಡು 1 ವರ್ಷ ಕಾಲ ಮುಗಿದಿರುತ್ತದೆ. ಈ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದ ವಾರ್ಧಾ ನಗರದಲ್ಲಿ ಇದಕ್ಕೆ ಒಂದು ವಾರ್ಷಿಕೋತ್ಸವ ಈವೆಂಟ್ ಆಗಿ ಒಂದು ಚಾಲನೆಯನ್ನು ನೀಡಿರುತ್ತಾರೆ. ಇದರ ಅಂಗವಾಗಿ ಏನಿದೆ ಅಂದರೆ ಶಿವಮೊಗ್ಗ ನಗರದ ನಮ್ಮ ತರಬೇತಿ ಕೇಂದ್ರ PM ವಿಶ್ವಕರ್ಮ ತರಬೇತಿ ಕೇಂದ್ರದಲ್ಲಿ ನಾವು ಏನು ಪ್ರಧಾನಮಂತ್ರಿ ಅವರು ಚಾಲನೆ ನೀಡ್ತಾ ಇದ್ದಾರೆ ಅದಕ್ಕೆ ಲೈವ್ ವೀಕ್ಷಣೆಯನ್ನು ನಾವು ನೇರ ಪ್ರಸಾರವನ್ನು ನಾವಿಲ್ಲಿ ವೀಕ್ಷಣೆಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಈ ಶಿಬಿರಾರ್ಥಿಗಳಲ್ಲಿ ನಮ್ಮ ಈ ಶಿಬಿರದಲ್ಲಿ ಸರಿಸುಮಾರು 400ಕ್ಕೂ ಹೆಚ್ಚು ಜನ ಏನಿದೆ ಅಂದರೆ ಪಾಲ್ಗೊಂಡು ಅದರ ಒಂದು ವೀಕ್ಷಣೆಯನ್ನು ಮಾಡಿದರು. ಇದರಲ್ಲಿ ನಮ್ಮ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳಾದ ಸುರೇಶ್ ಸರ್ ಅವರು, ಆಮೇಲೆ ಬೆಂಗಳೂರಿಂದ MSD ಅಧಿಕಾರಿಗಳಾದ ರಾಜೇಶ್ವರಿ ಮೇಡಮ್ ಅವರು, AD ಟೀಕಾ ನಾಯಕ್ ಸರ್ ಅವರು, ಸುಮಾರು ಇದೇ ರೀತಿ ಹಲವಾರು ಬ್ಯಾಂಕ್ ಅಧಿಕಾರಿಗಳು ಎಲ್ಲ ಬಂದು ಪಾಲ್ಗೊಂಡು ಇದರೊಂದು ವೀಕ್ಷಣೆ ಮಾಡಿದರು. ಇದೇ ರೀತಿ ಇವತ್ತು ಏನಿದೆ ಅಂತ ಹೇಳಿ 2 ಹೊಸ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿ ಮೋದಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಸಹ ಮಾಡಿದರು. ಅದು ಭಾಳ ಒಳ್ಳೆಯ ಯೋಜನೆ ಆಗಿರುತ್ತದೆ. ಮತ್ತು ಅದೇ ರೀತಿ ನಾವೇನಿದೆ ಅಂದರೆ ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ನಾಗರಿಕರಿಗೆ ಕೇಳ್ಕೊಳ್ಳೋದೇನಿದೆ ಅಂದರೆ ಇದೊಂದು ಒಳ್ಳೆಯ ಯೋಜನೆ ಆಗಿರೋದ್ರಿಂದ ಎಲ್ಲರೂ ಅಪ್ಲಿಕೇಶನ್ ಹಾಕಿಬಿಟ್ಟು ಇದರ ಒಂದು ಉಪಯೋಗ ಪಡಿಸ್ಕೊಂಡು ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆ ಈ PM ವಿಶ್ವಕರ್ಮದಲ್ಲಿ ನಂಬರ್ 1 ಜಿಲ್ಲೆಯಾಗಿ ಮಾಡಬೇಕಂತ ನಾವು ನಿಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಶಿವಮೊಗ್ಗದ ವಿಶ್ವಕರ್ಮ ತರಬೇತಿ ಕೇಂದ್ರ ಶ್ರೀ ಟೆಕ್ನಾಲಜಿ ವತಿಯಿಂದ ಪ್ರಧಾನಮಂತ್ರಿ ಮೋದಿಯವರು ಯೋಜನೆಯ ಚಾಲನೆಯನ್ನು ಮಹಾರಾಷ್ಟ್ರದ ವಾರ್ಧಾದಲ್ಲಿ ನಡೆದಿರುವ ಕಾರ್ಯಕ್ರಮದ ವೀಕ್ಷಣೆಯನ್ನು ತರಬೇತಿ ಕೇಂದ್ರದಲ್ಲಿ ನೆರವೇರಿಸಲಾಗಿದೆ. हजारों वर्षों से जो साथी भारत की समृद्धि के मूल में रहे हैं वो हमारे विश्वकर्मा ही है. जैसे हमारे शरीर में रीढ़ की हड्डी की भूमिका होती है, वैसे ही समाज जीवन में इन विश्वकर्मा साथियों की बहुत महत्वपूर्ण भूमिका होती है. इसलिए आज समय की मांग है कि इन विश्वकर्मा साथियों को पहचाना जाए, उन्हें हर तरह से सपोर्ट किया जाए. प्रिय विश्वकर्मा, आपने हमारा घर, स्कूल, दफ्तर, देश सजाया. बचपन से बुढ़ापे तक हमारा साथ निभाया. लेकिन आजादी के दशकों बाद भी आप लोगों की कठिनाइयां अनदेखी रही. अपने परंपरागत हुनर को संभालने में आपकी मेहनत, पीड़ा किसी ने देखी नहीं. लेकिन जब देश को मिला एक संवेदनशील नेतृत्व तो गढ़ी गई PM विश्वकर्मा जैसी योजना, जिसके जरिए हमारे विश्वकर्मा साथियों के सम्मान, सामर्थ्य
और समृद्धि की जिम्मेदारी देश ने संभाली। प्रधानमंत्री नरेंद्र मोदी जी ने 1 साल पहले बनाई थी पीएम विश्वकर्मा योजना, ताकि विश्वकर्मा साथी आधुनिकता, आत्मनिर्भरता और प्रोफेशनलिज्म सीखें और नए हुनर के साथ बाजार से जुड़े। इस महाअभियान को साकार करने के लिए प्रधानमंत्री जी ने देश के लाखों विश्वकर्माओं को रजिस्टर करवाया। 8 लाख कारीगरों एवं शिल्पकारों को नए जमाने के टूल्स और ट्रेनर्स द्वारा 800 स्किल सेंटर्स में ट्रेनिंग दी गई। ट्रेनिंग में उन्होंने टेक्निकल ज्ञान के अलावा बिजनेस से जुड़ी ऐसी कई बेसिक चीजें भी सीखी जिनसे वे कोसों दूर थे, जैसे कि बैंक अकाउंट कैसे खोलना, ऑनलाइन बैंकिंग कैसे यूज करनी है, लोन कैसे मिलता है, प्रोडक्ट की सही और शानदार पैकेजिंग करने से कैसे धंधा बढ़ेगा, ब्रांडिंग और मार्केटिंग में क्या अंतर होता है, अपने प्रोडक्ट्स ऑनलाइन कैसे बेचते हैं, वगैरह वगैरह। ये विश्वकर्मा भाई बहन अपना काम छोड़कर ट्रेनिंग करने आए थे, तो प्रधानमंत्री जी ने यहाँ तक का ध्यान रखा कि उन्हें 3,000 रुपए का ट्रेनिंग भत्ता और 1,000 रुपए का यात्रा भत्ता भी मिले। ट्रेनिंग के बाद उन्हें स्किल सर्टिफिकेट से भी नवाजा गया। उन्हें नई टूल किट खरीदने के लिए 15,000 रुपए के ई वाउचर भी दिए गए। 1,60,000 विश्वकर्माओं को बिना किसी भागदौड़ और मिनिमम पेपर वर्क के साथ 5% की रियायती ब्याज दर पर 1,400 करोड़ रुपए के लोन भी मिले। और ये सब हुआ केवल 1 साल में। ये तो बस एक शुरुआत है। शुरुआत अपने व्यवसाय में भविष्य देखने की। शुरुआत अपनी अगली पीढ़ी को गरीबी नहीं, कारीगरी और समृद्धि सौंपने की। शुरुआत विकसित भारत का भागीदार बनाने की। पीएम विश्वकर्मा योजना, सम्मान, सामर्थ्य, समृद्धि। भारत माता की, भारत माता की। अमरावती आणि वर्ध्यासह महाराष्ट्रातील तमाम नागरिकांना माझा नमस्कार। 2 दिन पहले ही हम सबने विश्वकर्मा पूजा का उत्सव मनाया है। त्यानंतर कामगारांना, कारीगरांना, व्यासपीठाची सुरुवात झाली होती। ನಾವಿಲ್ಲಿ PM ವಿಶ್ವಕರ್ಮ ಯೋಜನೆ ಏನಂದರೆ ಕೇಳಿದ್ರೆ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಇಲ್ಲಿ ಏನು ನಮಗೆ ಸೌಲಭ್ಯ ಸಿಗುತ್ತೆ ಅಂತ ಹೇಳಿದಾಗ ನಾವು ಟ್ರೈನಿಂಗಿಗೆ ಬಂದರೆ ಇಲ್ಲಿ ಟ್ರೈನಿಂಗಿಗೆ ಮುಗಿಸ್ಕೊಂಡು ಹೋದರೆ 4,000 ರೂಪಾಯಿ ಮತ್ತು 4,000 ರೂಪಾಯಿ ಸಿಗುತ್ತೆ, 1,00,000 ರೂಪಾಯಿ ಲೋನು ಸಿಗುತ್ತೆ. ಇಲ್ಲಿ ಎಜುಕೇಟೆಡು ಮತ್ತು ಅನ್ಎಜುಕೇಟೆಡು ಮತ್ತು ವಯಸ್ಸು ಲಿಮಿಟೆಡು ಜಾತಿ ಏನೂ ಇಲ್ಲ. ನಮ್ಮ ನರೇಂದ್ರ ಮೋದಿಯವರು ನಮ್ಮ ಹೆಣ್ಮಕ್ಳು ಮುಂದೆ ಬರಬೇಕು, ನಮ್ಮ ಹೆಣ್ಣು ಮಕ್ಕಳು ಸ್ವಯಂ ಉದ್ಯೋಗ ಕೆಲಸ ಮಾಡ್ಕೊಂಡು ಅವ್ರವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಒಳ್ಳೆ ಕಾರ್ಯಕ್ರಮವನ್ನು ತಂದಿದ್ದಾರೆ. ಎಲ್ಲಿ ಮೂಲೆ ಮೂಲೆಯಲ್ಲಿ ಇರುವಂಥವ್ರು ಒಂದು ಬುಡಕಟ್ಟು ಜನಾಂಗದವರೆಗೂ ತಲುಪಿದೆ ಇದು. ಇಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಿದೆ. ಇಲ್ಲಿ ನಮಗೆಲ್ಲರಿಗೂ ಒಳ್ಳೆಯದಾಗಿದೆ. ಸೊ ಒಂದು ವಿಶ್ವಕರ್ಮ ತರಬೇತಿ ಯೋಜನೆ ನಮ್ಮ ಭಾರತ ದೇಶದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ದೇಶದ ಎಲ್ಲ ಕಾರ್ಮಿಕರ ಬೆಳವಣಿಗೆಗೆ ಈ ಒಂದು ವಿಶ್ವಕರ್ಮ ತರಬೇತಿ ನಮಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಶ್ವಕರ್ಮ ತರಬೇತಿ ಯೋಜನೆ ಈಗಲೇ 1 ವರ್ಷ ತುಂಬ್ತಾ ಇದೆ. ಈ 1 ವರ್ಷ ದಿನಗಳಲ್ಲಿ ಸುಮಾರು ಸಾಕಷ್ಟು ಕಾರ್ಮಿಕರ ವೃತ್ತಿಯ ಬಗ್ಗೆ, ಒಂದು ಕೌಶಲ್ಯ, ಅವರ ಕೆಲಸದ ಬಗ್ಗೆ, ವೃತ್ತಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕಾರ್ಮಿಕರು ಪಡೆದುಕೊಂಡಿದ್ದಾರೆ. ಉದಾಹರಣೆಗೆ ಟೈಲರಿಂಗ್ ಮಾಡುವಂಥ ಅಭ್ಯರ್ಥಿಗಳು, ಅದ್ರ ಜೊತೆಗೆ ಗಾರೆ ಕೆಲಸ ಮೇಷನ್ ಅಂತ ನಾವು ಕರಿತೀವಿ, ಕಾರ್ಪೆಂಟರ್ ಬಡಗಿ ಕೆಲಸ ಮಾಡೋರು, ಮತ್ತು ಬ್ಯಾಸ್ಕೆಟ್ ಮೇಕರ್ ಪುಟ್ಟಿ ಎಣೆಯವರು, ಅದ್ರ ಜೊತೆಗೆ ಸುನಾರ್ ಗೋಲ್ಡ್ ಸ್ಮಿತ್ ಅಂತ ನಾವು ಕರಿತೀವಿ. ಸೊ ಹೀಗೆ 18 ವೃತ್ತಿ ಈ ಒಂದು ವಿಶ್ವಕರ್ಮ ತರಬೇತಿಯಲ್ಲಿ ಈ ಒಂದು ತರಬೇತಿಯ ಒಂದು ಯೋಜನೆ ಇದರಲ್ಲಿ
ನೆಲೆಯಾಗಿದೆ. ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ಇಲ್ಲಿವರೆಗೂ ಸಾವಿರಾರು ಜನ ಕಾರ್ಮಿಕರು ತಮ್ಮ ಸಾಧಾರಣವಾದಂಥ ಕಾರ್ಮಿಕರು ತಮ್ಮ ಒಂದು ಕುಶಲ ಕಾರ್ಮಿಕರಾಗಿ ಕಾಣಿಸ್ಕೊಳ್ಳುವಂಥ ಈ ಒಂದು ವಿಶ್ವಕರ್ಮ ತರಬೇತಿ ಯೋಜನೆಯಲ್ಲಿ ಈ ಒಂದು ಒಳ್ಳೆ ಅವಕಾಶ ಇವರಿಗೆ ಸಿಕ್ಕಿದೆ. ಇವರ ಒಂದು ಕೆಲಸ ವೃತ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು, ಇವರು ತಗೊಳ್ಳುವಂಥ ಸ್ವಯಂ ಉದ್ಯೋಗದಲ್ಲೂ ಅದರ ಜೊತೆಗೆ ಅದರ ಮಧ್ಯದಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಳುವಂಥದ್ದು. ಇದು ಒಂದು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಾರ್ಮಿಕರು ದೊಡ್ಡ ಉದ್ಯಮಿಗಳನ್ನಾಗಿ ಕಾಣುವಂಥದ್ದೇ ನಮ್ಮ ವಿಶ್ವಕರ್ಮ ತರಬೇತಿ ಯೋಜನೆ. ಅದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಉದ್ದೇಶವಾಗಿದೆ. ಈ ರೀತಿಯಲ್ಲಿ ನಮ್ಮ ದೇಶದಲ್ಲಿರುವಂಥ ಎಲ್ಲ ಕಾರ್ಮಿಕರು ದೊಡ್ಡ ಉದ್ಯಮಿಗಳನ್ನಾಗಿ ಕಾಣಿಸ್ಕೊಳ್ಳುವಂಥದ್ದು, ಸ್ವಯಂ ಉದ್ಯೋಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಅದರ ಜೊತೆಗೆ ತಮ್ಮ ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಳುವಂಥದ್ದೇ ಮುಖ್ಯ ಗುರಿಯಾಗಿದೆ. ಎಲ್ಲರಿಗೂ ವಂದನೆಗಳು. ಟ್ರೈನಿಂಗ್ ಆಗಿದೆ, ಟೈಲರಿಂಗಿಂದು. ಸರ್ಟಿಫಿಕೇಟ್ ಎಲ್ಲ ಸಿಕ್ಕಿದೆ. 4,000 ದುಡ್ಡು ಬಂದಿದೆ. ಮತ್ತು ಬ್ಯಾಂಕ್ ಲೋನು ಆಗಿದೆ, ಕೆನರಾ ಬ್ಯಾಂಕು. 1 ಲಕ್ಷ ಆಗಿದೆ. ಬಡ್ಡಿ ಏನೂ ಇಲ್ಲ. ಫಸ್ಟು ಒಬ್ಬರು ಸರ್ ಫೋನ್ ಮಾಡಿದರು, ನಿಮ್ಮದು ಇದು ಅಂಗಡಿ ಇದೆಯಾ, ಮತ್ತು ನಿಮ್ಮ ಏನು 1 ಲಕ್ಷ ತಗೊಂಡು ಏನು ಮಾಡ್ತೀರಾ, ಅದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಬೇಕು, ಹಂಗಿದ್ರೆ ಮಾತ್ರ ನಾವು ಲೋನ್ ಕೊಡೋದು, ಇಲ್ಲಾಂದರೆ ಕೊಡಲ್ಲ ಅಂದರು. ಸರಿ ಸರ್, ಬೇಡ ಸರ್ ನಮಗೆ ಹಂಗಾದ್ರೆ ನಮ್ದು ಅಂಗಡಿ ಇಲ್ಲ ಏನಿಲ್ಲ ಅಂತ ಅಂದ್ವಿ. ಆಮೇಲೆ ಮತ್ತೆ 1 ವಾರ ಬಿಟ್ಬಿಟ್ಟು ಒಬ್ಬರು ಫೋನ್ ಮಾಡಿದರು, ಇಲ್ಲ ಈ ಥರ ಏನು ಅಂಗಡಿ ಅಂತ ಏನಿಲ್ಲ, ಬನ್ನಿ ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ನಾವು ಲೋನ್ ಕೊಡ್ತೀವಿ ಅಂದರು. ಇಲ್ಲ ಮೇಡಮ್ ನಾವು ಊರಲ್ಲಿದ್ದೀನಿ ಆಗಲ್ಲ ಅಂದೆ. ಮತ್ತೆ 1-2 ದಿನ ಬಿಟ್ಕೊಂಡು ಬರ್ರಿ ಅಂದರು. 1-2 ದಿನ ಬಿಟ್ಕೊಂಡು ಹೋದರೆ ಅವರೇ ಎಲ್ಲ ರೆಡಿ ಮಾಡಿದರು. ಬಾಂಡು 500 ರೂಪಾಯಿ ಬಾಂಡ್ ಪೇಪರ್ ಅವ್ರದ್ದು ಎಲ್ಲ ರೆಡಿ ಮಾಡಿದರು. ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, 2 ಫೋಟೋ, ಮತ್ತು ಪೋಸ್ಟ್ ಆಫೀಸಿಂದ 1 ರೂಪಾಯಿದು ಸ್ಟಾಂಪ್ ಪೇಪರ್ ಅಷ್ಟೇ ನಾನು ಕೊಟ್ಟಿದ್ದು, ಮತ್ತೇನು ಕೊಟ್ಟಿಲ್ಲ. ಆದರೆ ಬೇರೆ ಬ್ಯಾಂಕ್ಗಳಲ್ಲೆಲ್ಲ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, 2,000 ರೂಪಾಯಿ ಬಾಂಡ್ ಪೇಪರ್ ನೀವೇ ತನ್ನಿ, ನೀವೇ ಟೈಪಿಂಗ್ ಮಾಡ್ಕೊಂಡು ಬನ್ನಿ ಅಂತ. ಆದರೆ ನಮಗೇನಿಲ್ಲ, ಎಲ್ಲ ಬ್ಯಾಂಕ್ನವರೇ ರೆಡಿ ಮಾಡಿದರು. ಕೊಟ್ಟು 1 ಗಂಟೆಲೇ ಅಕೌಂಟಿಗೆ ದುಡ್ಡು ಬಂತು, ತಗೊಂಡು ಬಂದ್ವಿ. ಆದರೆ 1,04,000 ಕಟ್ಟಬೇಕಂತೆ ಮಂತ್ಲಿ. ಒಂದು ವರ್ಷ ಕ್ಲಿಯರ್ ಆದಮೇಲೆ ಮತ್ತೆ ಕಂಟಿನ್ಯೂ 2 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಟ್ರೈನಿಂಗ್ 6ನೇ ದಿನ ನಡೀತಾ ಇದೆ ಇವಾಗ. ಸರ್ಟಿಫಿಕೇಟ್ ಬಂದಿಲ್ಲ ಇನ್ನು, ಸರ್ಟಿಫಿಕೇಟ್ ಬಂದಿಲ್ಲ. 6ನೇ ದಿನ ಅಷ್ಟೇ, ಸ್ವರ್ಭದಿಂದ ಬಂದಿದ್ದೀವಿ. ಆಚಾರ ಕೆಲಸ ಹೌದು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಇಲ್ಲಿ ಅತ್ಯುತ್ತಮವಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ವಿಷಯ ತಿಳಿಸಿ ಈ ಬಂಗಾರದ ಕೆಲಸ, ಬಂಗಾರದ ಆಭರಣ ಕೆಲಸನ ಹೇಗೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಗೆ ಮಾಡಿ ಆ ಕಲೆ ಪೂರ್ವಜರು ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಕಲೆಯನ್ನು ಉಳಿಸಿ ಬೆಳೆಸಿ ಮತ್ತು ಮುಂದಿನ ಪೀಳಿಗೆಗೂ ಹೇಗೆ ಕೊಡಬೇಕು ಅನ್ನೋದು ಮೂಲ ಉದ್ದೇಶ ಆಗಿದೆ ಇದರದ್ದು. ಜೊತೆಗೆ ಈ ಕೆಲಸ ಮಾಡ್ತಾ ಕುಟುಂಬ ಮತ್ತು ಒಂದು ಸಮಾಜದಲ್ಲಿ ಒಳ್ಳೆ ರೀತಿ ಬೆಳವಣಿಗೆಗೆ ಪೂರ್ತಿ ಸಹಕಾರಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶ್ವಕರ್ಮ ಯೋಜನೆಯಲ್ಲಿ 5ನೇ ದಿನ ಆಯಿತು ಟ್ರೈನಿಂಗ್ ತೊಗೊಳ್ತಾ. ಟ್ರೈನಿಂಗಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಟ್ರೈನಿಂಗಿಂದ ತುಂಬ ಜನಕ್ಕೆ ಹೆಲ್ಪು ಆಗ್ತಿದೆ. ಆಮೇಲೆ ಅದಾದ ನಂತರ ಸರ್ಟಿಫಿಕೇಟ್ ಬರುತ್ತೆ. ಸರ್ಟಿಫಿಕೇಟ್ ನಂತರ ಲೋನಿಗೆ ಅಪ್ಲೈ ಮಾಡಲಿಕ್ಕೆ ಕೊಡೋದಕ್ಕೆಲ್ಲ ಹೇಳ್ಕೊಡ್ತಾರೆ. ಲೋನ್ 1 ಲಕ್ಷ ಲೋನ್ ಬರುತ್ತೆ. ಲೋನಿಗೆ ಮತ್ತು ತಿಂಗಳು ಕಂತು ಯಾವ ರೀತಿ ಕಟ್ಟಬೇಕು ಪ್ರತಿಯೊಂದು ತಿಳಿಸ್ತಾರೆ. ಇದರಿಂದ ಏನಿಲ್ಲ ಅಂದರೆ ನಮ್ಮ ಉದ್ಯಮ ಏನಿದೆ ಅದನ್ನು ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ತುಂಬ ಅನುಕೂಲ ಆಗ್ತಾ ಇದೆ. ನಾವು ಗಾರೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿಗೆ 4 ದಿವಸ ಆಯಿತು. ಅದೇ ಇವಾಗ 4 ದಿವಸ 6 ದಿವಸ ಬಂದರೆ 4,000 ಕೊಡ್ತಾರೆ. ಆಮೇಲೆ ತಿರ್ಗಿ 15,000 ಕೊಡ್ತಾರೆ. ಆಮೇಲೆ 1 ಲಕ್ಷ ಕೊಡ್ತಾರೆ. ಒಳ್ಳೇದಾಯ್ತು ಇದರಿಂದ ನಮಗೆ. ಹೂ ಕಟ್ಟೋದಕ್ಕೆ ಇವತ್ತಿಗೆ 5 ದಿನ. ಭದ್ರಾಪುರ. ಒಳ್ಳೇದು ಅನಿಸ್ತಾ ಇದೆ ಸರ್. 1 ಲಕ್ಷ ಕೊಡ್ತೀನಿ ಅಂತಿದ್ದಾರೆ. ಈಗ ತಿಂಗಳ ಕಟ್ಟೋದ್ರ ಮೇಲೆ ಡಿಪೆಂಡ್, ನಾವು ತಗೊಂಡ ಮೇಲೆ. ಜಾಸ್ತಿ ಅಂದರೆ ಕಟ್ಟೋಕ್ಕಾಗಲ್ಲ, ಏನು ಕಡಿಮೆ ಆದರೆ ಕಟ್ಬೋದು. ಮಾಲೆ ಮಾಡೋಕೆ ಹಾಕಿದೆ. ಇವತ್ತೇ 5 ದಿವಸ ಆಯ್ತು ರೀ. ನಾವು ಮಾಲೆ ಮಾಡಕತ್ತಿದ್ದೀವಿ. 5 ದಿವಸ ಆಯ್ತು. ಇವತ್ತಿಗೆ ಬಂದು 5 ದಿವಸ ಆಯಿತು. ಲಕ್ಷ್ಮಮ್ಮ ಇಲ್ಲ, ಇವತ್ತು ಬಂದಿದ್ದು. ಇದೇ ಇಂದಿನ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತೀರಿ ಎಐ ನ್ಯೂಸ್. ಧನ್ಯವಾದಗಳೊಂದಿಗೆ
ರಕ್ಷಿತಾ.